ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ಇವಾಗ ಕೋಲ್ಡ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಸೊ ಬನ್ನಿ ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ತುಂಬ ಜನ ಕೇಳ್ತಾ ಇದ್ರು. ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ದಿನಕ್ಕೆ ಒಂದು 100 ಮೆಸೇಜ್ ಆದರೂ ಬಂದೇ ಬರುತ್ತೆ. ಮೆಸೇಜಸಲ್ಲಿ ಕಾಮನ್ ಕ್ವಶನ್ಸ್ಗಳು ಏನೇನಿರುತ್ತೆ ಆ ಕ್ವಶನ್ಸ್ಗೆ ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆ ಕ್ವಶನ್ಸ್ಗಳಿಗೆ ನಿಮ್ಮಲ್ಲೂ ಇದು ಯಾವುದಾದ್ರೂ ಕ್ವಶನ್ಸು ನಿಮ್ಮ ತಲೆಯಲ್ಲೂ ಇರ್ಬೋದು. ಹಾಗಾಗಿ ರ್ಯಾಂಡಮ್ ಆಗಿ ಎಲ್ರಿಗೂ ಆನ್ಸರ್ ಮಾಡೋದಕ್ಕಿಂತ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಿರೋದು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿದ್ರೆ ಎಲ್ರಿಗೂ ಯೂಸ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ. ಇದರಿಂದ ಏನು ಕಳ್ಕೊಳ್ಳಲ್ಲ ಅಲ್ವಾ? ನಾವು ಒಂದು ಶೇರಿಂದ ಬೇರೆಯವ್ರಿಗೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಏನು ಕಳ್ಕೊಳ್ಳಲ್ಲ. ಸೊ ಅದಕ್ಕೆ ನಿಮಗೆ ಅಮೌಂಟು ಕೂಡ ಕಟ್ ಆಗಲ್ಲ. ಸೊ ಒಂದು ಶೇರ್ ಮಾಡ್ತೀರಲ್ವಾ, ಖಂಡಿತ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದೊಂದೇ ಕ್ವಶನ್ಸ್ನ ನಾನು ಕೇಳ್ತಾ ಹೋಗ್ತೀನಿ, ಆನ್ಸರ್ ಕೂಡ ಮಾಡ್ತೀನಿ ನಾನೇನೆ. ತುಂಬ ಜನ ಕ್ವಶನ್ಸು ನಾನು ಲಿಸ್ಟ್ ಮಾಡಿ ಇಟ್ಕೊಂಡಿರೋದು. ಮೇಡಮ್, ನಮಗೆ 1 BHKನ ಬಿಡ್ಡಿಂಗ್ ಮಾಡ್ತಾರಾ ಇಲ್ಲ ಆನ್ಲೈನಲ್ಲಿ ಬಿಡ್ತಾರಾ ಅಂತ ಕೇಳಿರೋ ಕಾಮನ್ ಕ್ವಶನು. 1 BHKನ ನಿಮಗೆ ಯಾವುದೇ ಕಾರಣಕ್ಕೂ ಬಿಡ್ಡಿಂಗಲ್ಲಿ ಬಿಡ್ತಿಲ್ಲ, ಅದನ್ನ ಆನ್ಲೈನಲ್ಲೇ ಪರ್ಚೇಸ್ ಮಾಡಬೇಕು. 2 BHK ಮಾತ್ರ ನಿಮಗೆ ಬಿಡ್ಡಿಂಗಲ್ಲಿ ಬಿಡ್ತಾ ಇರೋದು. ಸೊ 2 BHKನು ನಿಮಗೆ ಇವಾಗ್ಲೇನೆ ಬಿಡಲ್ಲ, ಅದಕ್ಕೂ ಒಂದು ಪ್ರೋಸೆಸ್ ಅಂತ ಇದೆ. ಸೊ ಅದೆಲ್ಲ ಮುಗಿದ್ಮೇಲೆ ಇನ್ನೂ ಒಂದು 6 months ಆಗ್ಬೋದು 2 BHK ಬಿಡ್ಲಿಕ್ಕೆ. 1 BHK ರೆಡಿ ಇರೋದನ್ನ ಮಾತ್ರ ಇವಾಗ ಬಿಡ್ತಾ ಇದ್ದಾರೆ. ಮತ್ತೆ ಇನ್ನು ತುಂಬಾ ಜನ ಕೇಳ್ತಿರೋದು, ನನಗಂತೂ ತುಂಬಾ ಸ್ಕ್ರೀನ್ಶಾಟ್ಸೇ ಬಂದಿದೆ. ಅಂದ್ರೆ ನಾವು ಅಮೌಂಟ್ನ ಮೆಸೇಜ್ ಬಂದಿದೆ ಮ್ಯಾಮ್, ನಾವು ಅಪ್ಲೈ ಮಾಡಿದೀವಿ, ಅಪ್ಲೈ ಮಾಡಿರೋದಕ್ಕೆ ನಮಗೆ ಮೆಸೇಜ್ ಬಂದಿದೆ, ನಾವು ಎಲ್ಲಿ ಹೋಗಿ ವಿಚಾರಿಸ್ಬೇಕು ಅಂತ ತುಂಬಾ ಜನ ಕಳ್ಸಿದ್ದೀರಾ ಸ್ಕ್ರೀನ್ಶಾಟ್ ಸಮೇತ. ಸೊ ಅವ್ರಿಗೆ ಏನ್ ಆನ್ಸರ್ ಮಾಡ್ತೀನಿ ಅಂದ್ರೆ, ದಯವಿಟ್ಟು ನೀವು ಯಾರಿಗೂ ಮಧ್ಯ ಆದ್ರೆ ಇವಾಗ ನನಗೆ ಎಷ್ಟೊಂದ್ ಜನ ಕಳ್ಸಿದಲ್ಲ ಸ್ಕ್ರೀನ್ಶಾಟ್ಗಳು, ಅದನ್ನ ನಾನು ಹಾಕ್ಲಿಕ್ಕೆ ಆಗಲ್ಲ. ಸೊ ಆತರ ಯಾರಿಗೂ ಕಳಿಸ್ಬೇಡಿ. ನೀವೇ ಡೈರೆಕ್ಟ್ ಆಗಿ ಹೋಗಿ ಅಲ್ಲೇ ಕಾವೇರಿ ಭವನಲ್ಲಿ ಹೋಗಿ ವಿಚಾರಿಸಿದ್ರೆ ಅವರು ಬ್ಯಾಂಕ್ ಅಡ್ರೆಸ್ಸು, ಎಲ್ಲೋಗಿ ಕಟ್ಟಬೇಕು, ಯಾವ ತರ ಕಟ್ಟಬೇಕು ಎಲ್ಲ ನಿಮ್ಗೆ ಡೀಟೇಲ್ ಹಿಂಗಾಗಿ ಹೇಳ್ತಾರೆ. ಅಂದ್ರೆ ನಿಮ್ಗೆ ಎಲ್ಲಿ ಲೋನು ಅಪ್ರೂವ್ ಆಗುತ್ತೆ, ನಿಮ್ದು ಬ್ಯಾಂಕ್ ಅಕೌಂಟ್ ಯಾವ್ದಿದೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಅವರು ನಿಮ್ಗೆ ಹೇಳ್ತಾರೆ. ಕೆಲವು ಇನ್ಸ್ಟಾಗ್ರಾಮ್ ಮೆಸೇಜ್ ಅಲ್ಲಿ ನನಗೆ ಕಮೆಂಟ್ಸ್ ಅಲ್ಲಿ ಯಾರೋ ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ. ನನಗೆ ಈ ತರ ಕಮೆಂಟ್ ಮಾಡಿದಾಗ, ಮೇಡಮ್ ನಮ್ದು ಮೆಸೇಜ್ ಬಂದಿದೆ, ಎಲ್ಲೋಗಿ ಪೇ ಮಾಡಬೇಕು ಅಂತ ನೀವು ಕೇಳಿದಾಗ ಸುಮಾರಷ್ಟು ಮೆಸೇಜಸ್ಸು ಕಮೆಂಟ್ಸು ಬಂದಿದೆ. ನನ್ನ ನಂಬರ್ ತಗೊಂಡು, ನಂಬರ್ ಕೂಡ ಹಾಕಿದ್ದಾರೆ ಅವರು, ನನ್ನ ನಂಬರ್ನ ತಗೊಂಡು ನೀವು ಕಾಂಟ್ಯಾಕ್ಟ್ ಮಾಡಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ಧೈರ್ಯವಾಗಿ ಹಾಕಿದ್ದಾರೆ ಅವರು. ಅಂದ್ರೆ ಅದನ್ನ ಸ್ಕ್ರೀನ್ಶಾಟ್ ಹಾಕೋಣ ಅನ್ಕೊಂಡೆ, ಎಲ್ಲೋ ಸಿಗ್ಲಿಲ್ಲ ಅದು. ತುಂಬಾ ಇನ್ಸ್ಟಾಗ್ರಾಮ್ ರೀಲ್ಸ್ ಇದೆ ಅಲ್ವಾ, ಸ್ಕ್ರೀನ್ಶಾಟ್ ತೆಗ್ದಿಟ್ಟಿದೆ ಬಟ್ ಸಿಗ್ಲಿಲ್ಲ ನನಗೆ ಅರ್ಜೆಂಟ್ಗೆ. ಸೊ ಹಂಗಾಗಿ ವಿಡಿಯೋ ಮಾಡ್ತಿದ್ದೀನಿ. ಅವ್ರು ಕೇಳಿರೋದು, ನನಗೆ ನನ್ನ ನಂಬರ್ ಇದೆ, ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನಾನು ಡೀಟೇಲ್ಸ್ ಹೇಳ್ತೀನಿ ಯಾವ ಥರ ಅಂತ. ದಯವಿಟ್ಟು ಯಾರಿಗೂ ಕೊಟ್ಟು ಮೋಸ ಹೋಗ್ಬೇಡಿ, ನೀವೇ ಡೈರೆಕ್ಟಾಗಿ ಹೋಗಿ ಅಪ್ಲೈ ಮಾಡಿ. ಮತ್ತೆ ಇನ್ನೊಬ್ರು ಯಾರೋ ಕಳಿಸಿದ್ದಾರೆ ನನಗೆ, ಮೇಡಮ್ ನಾನು 50,000 ಬೇರೆ ಒಬ್ರಿಗೆ ಕೊಟ್ಟಿದ್ದೀನಿ, ಅಂದ್ರೆ ನನಗ್ ಗೊತ್ತಿರೋರ್ಗೆ ಕೊಟ್ಟಿದ್ದೀನಿ ಮೇಡಮ್, ಅವರು ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ಅಂತ. ಸರ್, ನಾನು 1 ವರ್ಷದಿಂದ ಹೇಳ್ತಾ ಇದ್ದೀನಿ, ಯಾರಿಗೂ ದುಡ್ಡನ್ನ ಕೊಟ್ಟು ಮೋಸ ಹೋಗ್ಬೇಡ್ರಿ, ನೀವೇ ಡೈರೆಕ್ಟ್ ಆಗಿ ಹೋಗ್ರಿ. ಇದ್ರಲ್ಲಿ ಮಧ್ಯವರ್ತಿಗಳು ಆಗ್ಲಿ, ಮಾರ್ಕೆಟಿಂಗ್ ಟೀಮ್ ಆಗ್ಲಿ ಯಾವ್ದು ಇಲ್ಲ ಅಂತ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ. ಅವ್ರ ಪಾಪ ಇನ್ಸ್ಟಾದಲ್ಲಿ ಕಾಲ್ ಕೂಡ ಮಾಡಿದ್ರು. ಸೊ ನನ್ ತುಂಬಾನೇ ಬೇಜಾರಾಯ್ತು. ಏನು ಮಾಡಕ್ಕಾಗಲ್ಲ, ಇವಾಗ ಕೊಟ್ಟಾದ್ಮೇಲೆ ಅವ್ರನ್ನೇನು ಏನ್ ಮಾಡ್ಕೊಳಕ್ಕಾಗುತ್ತೆ. ಇವತ್ ಬನ್ನಿ, ನಾಳೆ ಬನ್ನಿ, ನಾಡಿದ್ ಬನ್ನಿ ಅಂತ ಹೇಳ್ತಾನೆ ಇದ್ದಾರಂತೆ. ಪಾಪ ಇವರು ಎಲ್ಲಿಂದನೋ ಇಂಟ್ರೆಸ್ಟಿಗೆ ದುಡ್ಡನ್ನ ತೆಗೆದು ಕೊಟ್ಬಿಟ್ಟವ್ರ ಅವ್ರ ಕೈಲಿ. ಹಂಗಾಗಿ ಅದಕ್ಕೋಸ್ಕರ ಹೇಳ್ತಿರೋದು, ದಯವಿಟ್ಟು ನೀವು ದುಡ್ಡನ್ನ ಯಾರಿಗೂ ಕೊಟ್ಟು ಮೋಸ ಹೋಗ್ಬೇಡಿ, ನೀವೇ ಡೈರೆಕ್ಟ್ ಆಗಿ ಹೋಗಿ ಎಲ್ಲ ಎನ್ಕ್ವೈರಿ ಮಾಡಿ. ಮತ್ತೆ
ತುಂಬಾ ಜನ ಕೇಳ್ತಿರೋದು ಕನ್ಸ್ಟ್ರಕ್ಷನ್ ಎಲ್ಲ ಯಾವ ತರ ಇದೆ ಮೇಡಮ್, ನೀವು ಸರ್ವೆ ಮಾಡಿರೋ ಪ್ರಕಾರ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿದಾರಾ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ನಾನ್ ನೋಡಿರೋ ಮಟ್ಟಿಗೆ ಕೆಲವೊಂದು ಜಾಗಗಳಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ನ ಹಾಕಿ ತುಂಬಾ ನೀಟಾಗಿ ಫಿನಿಶಿಂಗ್ ಮಾಡಿ ನೀಟಾಗಿ ವರ್ಕ್ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಇನ್ನ ಕೆಲವು ಕಡೆ ಅಂದ್ರೆ ನೀವು ಹೋಗಿ ಸರ್ಚ್ ಮಾಡಿ ತಗೋಬೇಕು. ಯಾವುದೇ ಕಾರಣಕ್ಕೂ ನಾನು ಹೇಳ್ದೆ ಈ ಲೇಔಟ್ನ ತುಂಬಾ ಚೆನ್ನಾಗಿದೆ ಮೇಡಮ್ ನೀವ್ ಹೇಳಿದ್ರಲ್ಲ ಅದಕ್ಕೆ ಬುಕ್ ಮಾಡಿದೆ ಅಂತ ಎಲ್ಲ ಹೇಳಕ್ ಹೋಗ್ಬೇಡ್ರಿ. ನೀವು ಹೋಗಿ ಫ್ಯಾಮಿಲಿನ ಕರ್ಕೊಂಡೋಗಿ ದಯವಿಟ್ಟು ಒಂದ್ಸಲ ಹೋಗಿ ಚೆಕ್ ಮಾಡಿ ಆಮೇಲೆ ನೀವು ಇನ್ವೆಸ್ಟ್ ಮಾಡಿ. ಇಲ್ಲಿ ನಾನು ನಮ್ಮಪ್ಪ ಮನೆ ದುಡ್ಡು ತಂದು ಹಾಕಲ್ಲ, ಇನ್ನೊಬ್ರು ಕೊಡ್ತಾರೆ ಅಂತ ಅವರಪ್ಪ ಮನೆ ದುಡ್ಡನ್ನು ಕೂಡ ತಂದು ಹಾಕಲ್ಲ. ಇಲ್ಲಿಗೆ ನೀವು ದುಡ್ದಿರೋ ಸ್ವಂತ ದುಡ್ಡನ್ನ ನೀವು ತಗೊಂಡೋಗಿ ಇನ್ವೆಸ್ಟ್ ಮಾಡ್ತಿರೋದು. ನಾನು ಬಂದು EMI ಕಟ್ಟಲ್ಲ, ಬೇರೆ ಯಾರು ಬಂದು EMI ಕಟ್ಟಲ್ಲ, ಹೇಳೋರೆಲ್ಲ ನೀವು ಕಟ್ಟೋದು EMIನ. ನೀವು ಹೋಗಿ ಫಸ್ಟ್ ಎನ್ಕ್ವೈರಿ ಮಾಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಇದು ಚೆನ್ನಾಗಿದ್ಯಾ, ವರ್ತ ಇಷ್ಟಕ್ಕೆ ನಾವು ತಗೋಬೋದಾ ಅಂತ ಡಿಸೈಡ್ ಮಾಡಿ ತಗೊಳ್ಳಿ. ಯಾಕಂದ್ರೆ ಯಾರು ಇಲ್ಲಿ ದಡ್ರಿಲ್ಲ, ಎಲ್ರು ಬುದ್ಧಿವಂತರೇ ಇದ್ದೀವಿ. ಬೇರೆ ವಿಷಯಗಳಲ್ಲಿ ಇಂಥ ವಿಷಯಗಳನ್ನ ಒಂದ್ ಸ್ವಲ್ಪ ಯೋಚನೆ ಮಾಡಿ ಹಿಂದೆ ಮುಂದೆ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೇಳ್ದೆ ಅಂತಲ್ಲ, ತುಂಬಾ ಲೇಔಟ್ಸ್ಗಳು ತುಂಬಾ ಚೆನ್ನಾಗಿದೆ, ಬಟ್ ಕೆಲವೊಂದು ಲೇಔಟ್ಸ್ಗಳು ಅಧ್ವಾನ ಆಗಿದೆ, ಅಧ್ವಾನದಲ್ಲಿ ಕಟ್ಟಿದ್ದಾರೆ. ಅದು ಏನ್ ಗೊತ್ತಾ, ಬಿಲ್ಡರ್ಗಳ್ದು ಪ್ರಾಬ್ಲಮ್ಮು ಮತ್ತೆ ಮೇಸ್ತ್ರಿಗಳ್ದು ಏನೇನೋ ಪ್ರಾಬ್ಲಮ್ಗಳು ಇರುತ್ತೆ. ಬಟ್ ಕೆಲವೊಂದು ಇನ್ವೆಸ್ಟಿಗೇಷನ್ ಅಲ್ಲಿ ನೋಡಿರೋ ಪ್ರಕಾರ ನಾನು ತುಂಬಾ ಲೇಔಟ್ಸ್ಗಳು ಚೆನ್ನಾಗಿದೆ, ಕೆಲವೊಂದು ಲೇಔಟ್ಸ್ಗಳು ಆ ತರ ಆಗಿದೆ. ಅದನ್ನ ನೋಡಿ ನೀವು ಡಿಸೈಡ್ ಮಾಡಿ ತಗೊಳ್ಳಿ. ಇನ್ನ ಕೆಲವೊಂದು ಜನ ತುಂಬಾ ಮೆಸೇಜಸ್ ಬರ್ತಾ ಇರೋದು, ಮೇಡಮ್ ನಮ್ದು ರೇಷನ್ ಕಾರ್ಡ್ ಇಲ್ಲ ತಗೋಬೋದಾ, BPL ಕಾರ್ಡ್ ಇಲ್ಲ ಅಂದ್ರೆ ನಾವು ತಗೋಬೋದಾ ಮೇಡಮ್ ಅಂತ ದಿನಕ್ಕೊಂದು 4 ಮೆಸೇಜ್ ಆದ್ರೂ ಬಂದೇ ಬರುತ್ತೆ. ಇಲ್ಲ ಸರ್, ನೀವು BPL ಕಾರ್ಡ್ ಇಲ್ಲ ಅಂದ್ರೆ 1 BHKಗೆ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ 1 BHK ಅಪ್ಲೈ ಕೊಡ್ತಿರೋದೇ ಸಬ್ಸಿಡಿ ಮೇಲೆ. ಸೊ ಸಬ್ಸಿಡಿ ಸಿಗ್ಬೇಕು ನಿಮ್ಗೆ, ಅಪ್ಲೈ ಮಾಡ್ಬೇಕು ಅಂದ್ರೆ BPL ಕಾರ್ಡ್ ಇರ್ಲೇಬೇಕು. ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತ ಮಾಡ್ತಿರೋದ್ರಿಂದ ಬಿಡಿ, ಅದ್ ಬೇರೆ ಪ್ರಶ್ನೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಯಾರ ಹತ್ರನೂ ರೇಷನ್ ಕಾರ್ಡ್ ಇಲ್ಲ, ಬೇರೆಯವ್ರಿಗೆ ಇರೋದು. ರೇಷನ್ ಕಾರ್ಡ್ಗಳಾಗ್ಲಿ ಬಡವರು ಸಿಗ್ಬೇಕಾರ ಲೋನ್ಗಳು ಇವೆಲ್ಲ ನಿಜವಾಗ್ಲೂ ಅವ್ರಿಗೆ ಸಿಗ್ತೈತೆ ಅಂತ ಹೇಳಕ್ಕಾಗಲ್ಲ. ಯಾರ್ಯಾರಿಗೆ ಬೇಕು ಅವ್ರವ್ರಿಗೆ ಮಾಡ್ತಾರೆ. ಮತ್ತೆ 10 ಎಕರೆ ಜಮೀನ್ ಇರೋರ್ಗೆ, ಗೌರ್ಮೆಂಟ್ ಕೆಲಸದಲ್ಲಿ ಇರೋರ್ಗೆ, ಮತ್ತೆ ಬೆಂಗಳೂರಲ್ಲಿ 4-5 ಮನೆ ಇರೋರ್ಗೆ, ಈ ತರದವ್ರಿಗೆ ಲೋನ್ಗಳು ಸಿಗೋದು. ಈ ತರದವ್ರಿಗೆ BPL ಕಾರ್ಡು APL ಕಾರ್ಡ್ ಎಲ್ಲ ಸಿಗೋದು. ಇದೆಲ್ಲ ಗೊತ್ತಿರೋ ವಿಷಯನೇ ಎಲ್ರಿಗೂ. ಯಾಕಂದ್ರೆ ಪಾಪ ಬಡವ್ರಿಗೆ ಕೊಟ್ರೆ ಬಡವ್ರು ಎಲ್ಲಿಂದ ಕಟ್ತಾರೆ? ಶ್ರೀಮಂತರುಗಳಾದ್ರೆ ಮನೆನ ಮಾರ್ಬಿಟ್ಟು ಇವ್ರಿಗೆ ದುಡ್ಡುಗಳನ್ನ ಕಟ್ಬಿಡ್ತಾರೆ. ಪಾಪ ಬಡವರು ಎಲ್ಲಿಂದ ತಂದು ಕಟ್ತಾರೆ? ಅವರೇ ಕೂಲಿ ಮಾಡ್ಕೊಂಡು ತಿಂದಿರ್ತಾರಲ್ವಾ. ಹಂಗಾಗಿ ಬಡವ್ರಿಗೆ ಕೊಡಲ್ಲ ಇವರು ಸರ್ಕಾರದವರು. ಬರೀ ಶ್ರೀಮಂತರು ನೋಡ್ಕಿ ಅವ್ರು ಏನ್ ಶೂರಿಟಿ ಇಡ್ತಾರೆ ಅಂತ ನೋಡ್ಬಿಟ್ಟು ಅವ್ರಿಗೆ ಕೊಡ್ತಾರೆ. ಏನು ಮಾಡಕ್ಕಾಗಲ್ಲ, ಇವಾಗ ಇರೋದೇ ಹಂಗೆ. ಪಾಪ ಬಡವರು ಮೋಸ ಮಾಡ್ತಾರೆ, ಶ್ರೀಮಂತರು ಮೋಸ ಮಾಡಲ್ಲ. ಹಂಗಾಗಿ ಅವ್ರಿಗೆ ಎಲ್ಲ ಪ್ರೊವೈಡ್ ಮಾಡೋದು ಜಾಸ್ತಿ. ಬನ್ನಿ, ಹೌದು ಮಾತಾಡ್ತಾ ಹೋದ್ರೆ ದೊಡ್ಡದಾಗ್ಬಿಡುತ್ತೆ. ಇನ್ನೊಂದು ಮೇನ್ ಕ್ವಶನ್ಸ್ ಬಂದ್ಬಿಟ್ಟು, ಮೇಡಮ್ 2 BHKಗೆ ನಮ್ಗೆ BPL ಕಾರ್ಡ್ ಇರ್ಬೇಕಾ, ಇಲ್ಲ ಏನಿರ್ಬೇಕು, ಏನೇನ್ ಕೊಡ್ಬೇಕು BPL ಕಾರ್ಡ್ ಇಲ್ಲ ಅಂದ್ರೆ ಅಂತ ತುಂಬಾ ಜನ ಕೇಳ್ತಿರೋದು. ಅದನ್ನು ನಾನು ಒಂದ್ ವಿಡಿಯೋದಲ್ಲಿ ಹಾಕಿದೀನಿ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ವಿಡಿಯೋ ನೋಡಿರಲ್ಲ ಅಲ್ವಾ. ಹಾಗಾಗಿ ಎಲ್ರು ಕಮೆಂಟಿಗೆ ಒಂದೇ ವಿಡಿಯೋದಲ್ಲಿ ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿರೋದು. ಏನ್ ಗೊತ್ತಾ, ನಿಮ್ಗೆ BPL ಕಾರ್ಡ್ ಇಲ್ಲ ಅಂತಂದ್ರೆ 2 BHKಗೆ ನೀವು ಅಪ್ಲೈ ಮಾಡ್ಬೋದು. 2 BHKಗೆ ನಿಮ್ಗೆ ಯಾವುದೇ ತರ ಡಾಕ್ಯುಮೆಂಟ್ಸ್ ನ ಕೇಳಲ್ಲ. ಯಾಕಂದ್ರೆ ಬಿಡ್ಡಿಂಗ್ ಮಾಡೋದ್ರಿಂದ ಆಧಾರ್ ಕಾರ್ಡ್ ಹೊಂದಿದ್ರೆ ಸಾಕು. ನೀವು ಬಿಡ್ ಮಾಡಿ ಹೋಗಿ ನೀವು ಅಲ್ಲೇನೆ ಫ್ಲಾಟ್ ನ ಪರ್ಚೇಸ್ ಮಾಡ್ಬೋದು. ಬಿಡ್ಡಿಂಗ್ ಯಾವ ತರ ಇರುತ್ತೆ ಅಂತ ಪ್ರೊಸೆಸ್ ಗೊತ್ತಿರುತ್ತೆ ಅಲ್ವಾ ನಿಮ್ಗೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೊಂತೀನಿ. ಅದನ್ನ ಬೇಕಾದ್ರೆ ಒಂದ್ಸಲ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಲಾಸ್ಟ್ ಮಂತ್ ಕೊಡ್ಬೇಕಾಗಿತ್ತು ಫ್ಲಾಟ್ಗಳನ್ನ, ಕೆಂಚನಪುರ ಮತ್ತೆ ಇದು ನೆಲಗುಳಿದು. ಸೊ ಡಿಲೇ ಆಗಿರೋದ್ರಿಂದ ನೆಕ್ಸ್ಟ್ ಮಂತ್ ಅಲ್ಲಿ ಅಲಾಟ್ ಮಾಡ್ತೀವಿ ಅಂತ ಹೇಳಿದಾರೆ. ಅದೆಷ್ಟ್ರ ಮಟ್ಟಿಗೆ ನಿಜ, ಅದೆಷ್ಟ್ರ ಮಟ್ಟಿಗೆ ಸುಳ್ಳು ಅಂತ ಅವ್ರಿಗೆ ಅಷ್ಟೇ, ಅನೌನ್ಸ್ ಮಾಡಿರೋರ್ಗೆ ಅಷ್ಟೇ ಗೊತ್ತಿರುತ್ತೆ.
ರೂಲ್ಸ್ಗಳೆಲ್ಲ ಒಂದಿನ 2 ದಿನದಲ್ಲಿ ಚೇಂಜ್ ಆಗೋಗುತ್ತೆ. ಹಂಗಾಗಿ ನಮ್ಗೆ ಇಷ್ಟೇ ಸರಿ, ಇಷ್ಟು ದಿನದಲ್ಲೇ ಆಗುತ್ತೆ ಅಂತ ಪರ್ಫೆಕ್ಟಾಗಿ ಯಾವುದು ಹೇಳಲಿಕ್ಕಾಗಲ್ಲ. ಅವ್ರು ಮಾಡ್ತೀವಿ ಅಂತ ರೆಡಿ ಮಾಡ್ಕೊಂಡು ಅದ್ದೂರಿ ಸಂಭ್ರಮಾಚರಣೆಗಳನ್ನೆಲ್ಲ ಮಾಡಿ ಒಂದಿನ ಓಪನ್ ಮಾಡ್ತಾರೆ. ಸೊ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೆಕ್ಸ್ಟ್ ಯಾವುದಾದ್ರೂ ಕ್ವಶನ್ಸ್ ಇದ್ರೆ ನಿಮ್ಮ ಮೈಂಡಲ್ಲಿ ಅದನ್ನು ನನಗೆ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ನನಗೆ ಕ್ವಶನ್ಸ್ನ ನನಗೆ ಕೇಳಿದ್ರೆ ನಾನು ಹೇಳ್ತೀನಿ. ಇನ್ನೊಬ್ರು ತುಂಬಾ ತಲೆ ಬುಡ ಇಲ್ದಲೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಅಂಥ ಕ್ವಶನ್ಸ್ಗಳಿಗೆಲ್ಲ ನಾನು ನಿಜವಾಗ್ಲೂ ಆನ್ಸರ್ ಮಾಡಿಲ್ಲ, ಮಾಡೋದು ಇಲ್ಲ. ಮತ್ತೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಅನ್ನೆಸೆಸರಿ ಏನೇನೋ ಲೂಸ್ ಟಾಕ್ಸ್ಗಳು ಮಾತಾಡೋದು, ಅದನ್ನೆಲ್ಲ ನಾನು ನಿಜವಾಗ್ಲೂ ತಲೆಗೆ ಹಾಕೊಳ್ಳಲ್ಲ. ಫಸ್ಟ್ ಎಲ್ಲ ತುಂಬಾ ಬೇಜಾರು ಮಾಡ್ಕೊತಿದ್ದೆ, ಬಟ್ ಇವಾಗೆಲ್ಲ ಆ ಥರ ಇಲ್ಲ. ಡಿಲೀಟ್ ಮಾಡಿ ಬಿಸಾಕ್ಬಿಡ್ತೀನಿ ಅಷ್ಟೇನೆ. ಅದನ್ನೆಲ್ಲ ನಾನು ನೋಡ್ಲಿಕ್ಕೂ ಹೋಗಲ್ಲ, ಓದ್ಲಿಕ್ಕೂ ಹೋಗಲ್ಲ, ಡಿಲೀಟ್ ಮಾಡಿ ಬಿಸಾಕ್ಬಿಡ್ತೀನಿ. ಸೊ ನೆಕ್ಸ್ಟ್ ಯಾರಿಗೆಲ್ಲ ಯಾವ ಥರ ಡೌಟ್ಸ್ ಇದೆ ಅದನ್ನ ನಾನು DM ಅಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ಒಂದ್ಸಲ ಮೆಸೇಜ್ ಮಾಡಿದ್ರೆ ನಾನು ಫುಲ್ ಡೀಟೇಲ್ ತಿಳಿಸ್ತೀನಿ ಯಾವ ಥರ ಏನು ಅಂತ ಹೇಳ್ಬಿಟ್ಟು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ವೆಯ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಂತೂ ನಿಮ್ಗೆ ಕ್ಯೂರಿಯಾಸಿಟಿಯಿಂದ ಕಾಯ್ತಿರ್ತೀರಾ. ನಾಳೆ ನಾನು ಅಪ್ಲೋಡ್ ಮಾಡ್ತಿದ್ದೀನಿ, ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.